ಒಬ್ಬ ರಾಜ್ಕುಮಾರ್ ಅಭಿಮಾನಿಯಾಗಿ ಅಭಿಮಾನಿ ಸಂಘಟನೆಗಳ ಅಧ್ಯಕ್ಷನಾಗಿ ಮಾತ್ರಕ್ಕೆ ಒಂದೇ ನಟನ ಬಗ್ಗೆ ತಾವು ಮಾತಾಡಬಾರ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮೆಲ್ಲರಿಗೂ ಆರಾಧ್ಯ ದೈವ. ಅವರು ರಾಜ್ಕುಮಾರ್ನ ಇಷ್ಟಪಡದೇ ಇರತಕ್ಕಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಹೇಳಿ ಈ ಒಂದು ಕರ್ನಾಟಕದಲ್ಲಿ. ಪ್ರತಿಯೊಬ್ಬ ಹೋರಾಟಗಾರರು ಸಹ, ಪ್ರತಿಯೊಬ್ಬ ಕನ್ನಡಿಗರು ಸಹ ವಿಷ್ಣುವರ್ಧನ್ನ, ರಾಜ್ಕುಮಾರ್ ಅವ್ರನ್ನ, ಶಂಕರ್ನಾಗ್ ಅವರನ್ನ, ಅಂಬರೀಷ್ ಅವರನ್ನ, ಹೀಗೆ ಹಲವಾರು ಚಿತ್ರನಟರನ್ನ ಎಲ್ಲರೂ ಇಷ್ಟಪಡುವಂಥದ್ದೇ. ಆದರೆ ಇವತ್ತು ಸಾರಾ ಗೋವಿಂದ್ ಅವರು ಒಂದು ಸರ್ವಾಧಿಕಾರಿ ಧೋರಣೆಯನ್ನು ತಾಳ್ತಾ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ಆಳ್ತಾ ಇದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಇವತ್ತು ಕನ್ನಡ ಚಿತ್ರರಂಗಂತೂ ಉದ್ಧಾರ ಆಗ್ತಾ ಇಲ್ಲ. ಇವತ್ತು ಒಂದೊಂದು ಸಿನಿಮಾ, ಒಂದೊಂದು ಚಿತ್ರವೂ ಸಹ ಇವತ್ತು ಭಿಕ್ಷೆ ಬೇಡ್ತಾರೆ ಒಂದು ಚಿತ್ರಮಂದಿರಗಳಿಗಾಗಿ. ಚಿತ್ರಮಂದಿರ ಕೊಟ್ಟರೆ ಅಲ್ಲಿ ಜನ ಬರಲ್ಲ. ಮತ್ತೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕೆಲಸ ಏನು? ನೀವು ಬರ್ತೀರಾ, ಬೆಳಗ್ಗೆ ಆಫೀಸ್ಗೆ ಕುತ್ಕೊಳ್ತೀರಾ, ಹೋಗ್ತೀರಾ, ಬರ್ತೀರಾ, ಕುತ್ಕೊಳ್ತೀರಾ, ಹೋಗ್ತೀರಾ, ಯಾರಾದ್ರೂ ಲೆಟರ್ ಕೊಟ್ಟರೆ ಅದ್ರ ಬಗ್ಗೆ ಮಾತಾಡ್ತೀರಾ. ಇಷ್ಟೇ ತಾನೇ ನೀವು ಮಾಡ್ತಾ ಇರೋದು. ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕಾದಂತಹ ನಿಟ್ಟಿನಲ್ಲಿ ಯಾರು ಇವತ್ತು ಆ ವಾಣಿಜ್ಯ ಮಂಡಳಿಯವರು ತಲೆ ಕೆಡಿಸ್ಕೊಳ್ತಾ ಇಲ್ಲ.